ನಮಸ್ಕಾರ. ನಾನಿವತ್ತು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಕಮಲದ ಹೂವಿನ ಬೀಜ ಮಖಾನ ಅಂತಾರಲ್ಲ, ಅದು ಫಾಕ್ಸ್ ನಟ್ಸ್ ಅಂತ ಹೇಳಿ ಅದನ್ನು ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೆಲ್ತ್ಗೆ. ಅದನ್ನು ನಾನು 2 ಲೋಟ ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ 2 ಲೋಟ ತೊಗೊಂಡಿದ್ದೀನಿ. 3/4 ಲೋಟ ಬೆಲ್ಲನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಲೋಟ ಮಖಾನಾಗೆ 3/4 ಲೋಟ ಬೆಲ್ಲದ ಪುಡಿನ ಇಟ್ಕೊಂಡಿದ್ದೀನಿ. ಈಗ ಇದು ಮಖಾನನ ನಾನು ಇದು ಯಾಲಕ್ಕಿ ಪುಡಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು. ನಾನು ಒಂದೊಂದು ಸರ್ತಿ ಹಾಕ್ತೀನಿ, ಒಂದೊಂದು ಸಲ ಹಾಕಲ್ಲ. ಈ ಸರ್ತಿ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಬೇರೆ ಏನಾದರೂ ಬೇಕಾದ್ರೂ ಹಾಕ್ಕೋಬೋದು ಇದಕ್ಕೆ. ಇವಾಗ ನಾನು ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಬೆಚ್ಚಗೆ ಮಾಡಿಕೊಂಡು ಅದನ್ನು ಇದು ಮಾಡಬೇಕು. ನಾನು ತುಂಬ ಹುರ್ಕೊಳ್ಳಲ್ಲ. ನಿಮ್ಗೆ ತುಂಬ ಗಟ್ಟಿ ಬೇಕು ಅಂತಂದರೆ ತುಂಬ ಹುರ್ಕೋಬೋದು, ಸ್ವಲ್ಪ ಜಾಸ್ತಿ. ನಾನು ಮೀಡಿಯಮ್ಮಾಗಿ ಹುರ್ಕೊಂಡಿದ್ದೀನಿ, ಯಾಕಂದರೆ ಕಚ್ಚೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮೀಡಿಯಮ್ಮಾಗಿ ನೋಡಿ ಈ ಥರ ಇದು ಮಾಡಿದ್ರೆ ಸಾಕು, ಪುಡಿ ಆಗುತ್ತೆ. ಆ ಥರ ಇದು ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲನ ಅದೇ ಬಾಣಲೆಯಿಂದ ತೆಕ್ಕೊಂಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಆ ಮಖಾನನ ಈಗ ಬೆಲ್ಲನ ಅದೇ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 4-5 ಸ್ಪೂನು ನೀರನ್ನು ಹಾಕ್ಕೋಬೇಕು. ಬೆಲ್ಲ 3/4 ಲೋಟ ಬೆಲ್ಲ ಇಟ್ಕೊಂಡಿದ್ವಲ್ಲ ನಾವು, ಅದಕ್ಕೆ ನೀರು 4-5 ಸ್ಪೂನು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಸಣ್ಣ ಬೆಂಕಿ ಮೇಲಕ್ಕೆ, ಸ್ವಲ್ಪ ಮೀಡಿಯಮ್ ಬೆಂಕಿ ಆದರೂ ಪರವಾಗಿಲ್ಲ, ಸಣ್ಣ ಬೆಂಕಿ ಮೀಡಿಯಮ್ ಬೆಂಕಿ ಆದರೂ ಪರವಾಗಿಲ್ಲ, ಅದನ್ನು ಸಣ್ಣ ಬೆಂಕಿ ಮೇಲೆ ಇದು ಮಾಡ್ಕೋಬೇಕು. ಅದು ಪಾಕ ಒಂದು ಎಳೆ ಪಾಕ ಬರಬೇಕು. ಅದು ಪಾಕ ನೋಡಿ. ಇದು ಇವಾಗ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ನಾನು 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತುಪ್ಪ ಹಾಕ್ಕೋಬೋದು, ಒಳ್ಳೆ ಪರಿಮಳ ಬರುತ್ತೆ ತುಪ್ಪ ಜಾಸ್ತಿ ಹಾಕಿದ್ರೆ. ನಾನು 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಪಾಕ ತುಂಬ ಪಾಕ ಬಂದ್ರೂ ಆಗುತ್ತೆ. ನಾನು 1 ತಂತಿ ಪಾಕದಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾಕ ಬಂದರೆ ಸ್ವಲ್ಪ ಕಚ್ಚೋದು ಗಟ್ಟಿಯಾಗಿ ಇದಾಗುತ್ತೆ ಹಲ್ಲಿಗೆ. ಇದು ನೋಡಿ 1 ತಂತಿ ಪಾಕ ಬಂದಿದೆ. ಈ ಥರ ಪಾಕ ಬಂದ ತಕ್ಷಣ, ಇದು 1 ತಂತಿಲಿ ಬಂದ ತಕ್ಷಣ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ಬೇಕು. ಆಫ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಈ ಥರ ಮಖಾನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಮಖಾನನ ಅದಕ್ಕೆ ಸೇರಿಸ್ಕೋಬೇಕು. ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಸೇರಿಸ್ಕೋಬೇಕು. ಇದು ತುಂಬ ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ಅಂತ ಹೇಳ್ಬೋದು. ಇದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಮಕ್ಕಳಿಗಂತೂ ತುಂಬ ಲೈಕ್ ಆಗುತ್ತೆ ಇದು ತಿಂಡಿ. ದೊಡ್ಡವ್ರಿಗೂ ಇದು ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಡಬ್ಬದಲ್ಲಿ ಹಾಕಿಟ್ರೆ, ನಾವು ಪೆಪ್ರಿಮಿಂಟ್ ಎಲ್ಲ ಕೊಡ್ತೀವಲ್ಲ ಆ ಥರ ಅದನ್ನು ಕೊಡ್ಬೋದು. ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ, ಲೈಕ್ ಮಾಡ್ತಾರೆ ಮಕ್ಕಳು. ಈ ಥರ ಇವಾಗಿದು ಪಾಕ ಇದೆಯಲ್ಲ ಜಾಸ್ತಿ ಇದೆ, ಅದು ಫುಲ್ ಎಳ್ಕೊಂಬಿಡುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ಎಳ್ಕೊಂಬಿಡುತ್ತೆ. ಅಷ್ಟು ಪಾಕನ ಎಳ್ಕೊಂಬಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ. ಅದು ಒಂಥರ ಆಗಾಗ ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ಮಕ್ಕಳಿಗೆ ಕೊಡೋದಕ್ಕೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಈಗ ನೋಡಿ ನಮ್ಮದು ಮಖಾನ ಸ್ವೀಟು ರೆಡಿ ಆಯಿತು. ಈಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಬರೀರಿ. ನೋಡಿ ಇದು ಗಟ್ಟಿಯಾಗಿದೆ, ಈ ಥರ ರೆಡಿಯಾಗಿದೆ ತಿನ್ನೋದಕ್ಕೆ. ಈ ಥರ ಇದನ್ನು ಕಟ್ ಮಾಡಿಕೊಂಡು ಕೈಯಲ್ಲಿ ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು. ಥ್ಯಾಂಕ್ ಯು, ಧನ್ಯವಾದಗಳು.